ಅದು ಆಗಿ ಸುಮಾರು ಒಂದು 3 ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ. ತುಂಬ ಅರ್ಜೆಂಟಲ್ಲಿ ಮಾಡಿದ್ವಿ, ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಅದೇ ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ. ಈಗ ಇನ್ನೇನು ನಿನ್ನೆ ಮೊನ್ನೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು, ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ 3 ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ, ಒಂದು ರಾಮನ್ ಬಗ್ಗೆ ಏನಾರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಏನಾರು ಮಾಡಿ ಸರ್ ಅಂತ ಹೇಳಿದ್ರು. ಅದು ತುಂಬ ತರಾತುರಿನಲ್ಲಿ ನಾನು ಬರೆದಿದ್ದೀನಿ, ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ಅದು ನಂದೇನೆ. ಸೊ ದಟ್ ಎರಡರ ಈ ಒಂದು ಪ್ರಾಜೆಕ್ಟ್ನಲ್ಲಿ ಭಾಳ ಆಸಕ್ತಿ ವಹಿಸಿ ಮೇಡಮ್ ಅವರು, ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣಾ ಬಾನು ಅವರು ತುಂಬ ಆಸಕ್ತಿ ವಹಿಸಿ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವೇಂಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ವಾಂಡೋದಲ್ಲಿ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು. ಸೊ ಇವಾಗ ಇದೊಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನು ಕೇಳ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಯಾವುದು ಅಂದರೆ ಅದು ನಮಗೆ, ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನು ಬರೆದು ಅದನ್ನು ಚಿತ್ರೀಕರಣ ಮಾಡುವಂಥ ಕಾಲದಲ್ಲಿ ಅದು ಮಾಡಿ ಮತ್ತು ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು, ಮರಾಠಿ, ಭೋಜ್ಪುರಿ, ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ಮು. ಅವಾಗ ಅವರು ಇದನ್ನು ತುಂಬ ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಹಾಡಿರೋ ರೀತಿ ಚೆನ್ನಾಗಿದೆ, ಅದನ್ನು ನಮ್ಮ ಭಾಷೆಗಳಲ್ಲಿ ಮಾಡಿಕೊಡಿ ಅಂತ ಈಗಾಗಲೇ ಅದಕ್ಕೊಂದು ಆಫರ್ ಬಂದರೆ ಫಸ್ಟ್ ಮರಾಠಿಲಿ ಬಂದಿದೆ, ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿಗೂಡಿಸಿರತಕ್ಕಂಥದ್ದು ಮಾನಸ ಹೊಳ್ಳ ಅಂತೇಳಿ. ಇವರು ಭಾಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು 100 ಗೀತೆಗಳನ್ನು ಹಾಡಿದ್ದಾರೆ. ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥವ್ರು ಶಿವಸತ್ಯ ಅವರು. ಇದರ ಕ್ಯಾಮ್ರಾಮನ್ ಗಗನ್ ಅವ್ರು ಕೆಲಸ ಮಾಡಿದರು. ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ಬರು ಕೆಲಸ ಮಾಡೋರು, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ನಮ್ಮ ಅನಿಲ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಗ್ರಾಫಿಕ್ಸ್ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬ ಕೆಲಸ ಮಾಡಿದ್ದಾರೆ. ಮೇಕಪ್ಪು ನಮ್ಮ ಮಗಳೇ ಮಾಡಿರೋದು, ರೇಷ್ಮಾ ಬೆಳ್ಳಿದೀಪ ಅಂತೇಳಿ ಅವಳೇ ಮಾಡಿದ್ದು ಮೇಕಪ್ಪು, ಮತ್ತು ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು. ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗಲಿ, ಅವರ ಕುಟುಂಬ ಪ್ರವೀಣಾ ಬಾನು ಅವರಾಗಲಿ ಮಾಡ್ತಾನೆ ಇರ್ತಾರೆ. ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥದ್ದು ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು. ನಾವು ಯಾವಾಗಲೂ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನನ್ಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಇವನು ಹೇಳ್ತಿದ್ದಾನೆ ಇಲ್ಲಿ, ಎಸ್ಕಾಟ್ ಹೇಳ್ತಿದ್ದಾನೆ. ಸೊ ದಟ್ ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು ಮಾಧ್ಯಮದಲ್ಲಿ, ಸಿನಿಮಾ ಧಾರಾವಾಹಿಗಳಲ್ಲಿ ಈಗ ಈ ಥರದ್ದು ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಏನು ಹೇಳುತ್ತೆ ಒಂದು ಫೆಸ್ಟಿವಲ್, ಏನು ಹೇಳುತ್ತೆ, ಎಲ್ಲ ಥರದ ವಿಭಾಗದ ಪೌರಾಣಿಕ, ಐತಿಹಾಸಿಕ, ಜನಪದ, ಮತ್ತು ಮಕ್ಕಳ ಚಿತ್ರ, ಸಾಮಾಜಿಕ ಕಳಕಳಿಯ ಚಿತ್ರ, ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ. ಇಲ್ಲಿ ನೋಡಿದ್ರೆ ಈ ಥರದ್ದು ಸೆಲೆಕ್ಟ್ ಮಾಡ್ತಾರೆ. ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ಥರದನ್ನು ಆಯ್ಕೆ ಮಾಡೋಕೆ ಅನ್ನೋದೇ ಗೊಂದಲದಲ್ಲಿದ್ದೀವಿ ಈಗ ನಾವು. ಇದು ದೊಡ್ಡ ಮಟ್ಟದ ನಮಗೆ ಚಾಲೆಂಜ್ ಆಗಿದೆ. ಅದೇ ಹೇಳ್ತಾ ಇರೋದು, ಒಂದು ಪೌರಾಣಿಕ ಇಲ್ಲ, ಒಂದು ಐತಿಹಾಸಿಕ ಸಿನಿಮಾ ಇಲ್ಲ ಈ ವರ್ಷ, ಮಕ್ಕಳ ಸಿನಿಮಾ ಇಲ್ಲ. ಅದನ್ನೇ ಹೇಳ್ತೀನಿ ಮಾಸ್ಟ್ರೆ, ಇದಾಗ್ತಾ ಇದೆ. ನಮಗಂತೂ ನಾವು ಸರ್ಕಾರವನ್ನ ದೂಷಣೆ ಮಾಡೋದಕ್ಕಿಂತಲೂ ಜೂರಿಗಳನ್ನ ಯಾಕೆ ಈ ಥರ ಆಯ್ಕೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಗೆ ಭಾಳ ನೋವಾಗುವಂಥ ವಿಚಾರ. ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಿಜವಾಗ್ಲೂ ರಾಮನ್ ಬಗ್ಗೆ ಹಾಡಬೇಕು ಅಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ. ಸೊ ಅದೇ ಒಂದು ಖುಷಿನಲ್ಲಿ ಇವತ್ತು ಬಿಡುಗಡೆ ಕೂಡ ಆಗಿದೆ. ಸೊ ವೇದಿಕೆ ಮೇಲಿರೋರಿಗೂ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.